ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಹೇಳಿ ಈ ಹೇಳಿಕೆ ಎಷ್ಟು ನಿಜ? ಈ ವಿಷಯವಾಗಿ ಮೌನ ಏನ್ ಹೇಳುತ್ತೆ ಅಂತ ಕೇಳೋಣ. ಈಥರ್ ಅಥವಾ ಆಕಾಶ ತತ್ವದಿಂದಲೇ ನಮಗೆ ಶಬ್ದ ಅಥವಾ ಧ್ವನಿ ಬರುತ್ತೆ. ಶಬ್ದದಿಂದಲೇ ನಮಗೆ ಸ್ಪೇಷಿಯಲ್ ಅವೇರ್ನೆಸ್ ಮತ್ತು ಬ್ಯಾಲೆನ್ಸ್ ಬರುತ್ತೆ. ಅದಲ್ಲದೆ ಆಕಾಶ ತತ್ವದಲ್ಲಿ ಇನ್ನು ಉಳಿದ 4 ತತ್ವಗಳು ವಾಸಿಸುತ್ತೆ. ಹೀಗಿರುವಾಗ ನಾವು ಶಬ್ದವನ್ನು ಸಂಪೂರ್ಣವಾಗಿ ತೆಗೆದ್ರೆ, ಅಂದರೆ ನಿಶ್ಶಬ್ದ ಅಥವಾ ಮೌನವಾದರೆ ನಾವು 5 ಪಂಚಭೂತಗಳಿಂದ ಕಡಿತಗೊಂಡ ಹಾಗೆ. ಇದರಿಂದ ಅಪಾರವಾದ ಮಾನಸಿಕ ಗೊಂದಲ ಮತ್ತು ಅಸ್ವಸ್ಥತೆ ಉಂಟಾಗತ್ತೆ. ಉದಾಹರಣೆಗೆ, ಅಮೆರಿಕದಲ್ಲಿ ಒಂದು ಅತ್ಯಂತ ಮೌನವಾದ ಕೋಣೆ ಇದೆ. ಆ ಕೋಣೆಯಲ್ಲಿ ಯಾರು ಹೋಗ್ತಾರೋ ಅವ್ರಿಗೆ ತೀವ್ರವಾದ ಮಾನಸಿಕ ವೇದನೆಯಾಗಿ ಅವರು ಕೂಡಲೇ ಹೊರಗೆ ಬರ್ತಾರೆ. ಅವ್ರಿಗೆ ಆ ಮೌನ ಮತ್ತು ನಿಶ್ಶಬ್ದತೆಯನ್ನು ತಡಿಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾದರೆ ಮೌನವನ್ನು ಒಂದು ಸದ್ಗುಣ ಅಂತ ಯಾಕೆ ಪರಿಗಣಿಸ್ತಾರೆ? ಯಾಕಂದರೆ ಮೌನ ಅಥವಾ ನಿಶ್ಶಬ್ದತೆ ಪ್ರಶಾಂತತೆ ಮತ್ತು ಶಾಂತಿಯನ್ನು ತರುತ್ತೆ ಅಂತ ತಪ್ಪಾಗಿ ತಿಳಿದಿದ್ದೀವಿ. ಶಾಂತತೆ ಅಥವಾ ನಿಶ್ಚಲತೆ ಬರೋದು ನಾವು ಕೇಂದ್ರಿತವಾಗಿರುವಾಗ, ಸ್ಟಿಲ್ ಸೆಂಟರ್ಡ್ ಆಗಿರುವಾಗ, ಮೌನ ಅಥವಾ ನಿಶ್ಶಬ್ದತೆ ಇರುವಾಗಲ್ಲ. ನಮ್ಮ ಸ್ವಂತ ಅನುಭವದಲ್ಲಿ ನಾವು ಮಾತನಾಡದೆ ಸೈಲೆಂಟ್ ಅಥವಾ ಮೌನವಾಗಿರುವಾಗ ಅಸಂಖ್ಯಾತ ಆಲೋಚನೆಗಳು ನಮ್ಮಲ್ಲಿ ಬಂದು ಋಣಾತ್ಮಕ ಮಾನಸಿಕ ಸ್ಥಿತಿಗೆ ಕಾರಣವಾಗಿ ಮನಸ್ಸನ್ನು ಕತ್ತಲೆಯ ಜಾಗಕ್ಕೆ ಕರ್ಕೊಂಡು ಹೋಗುತ್ತೆ. ಮೌನವಾಗಿದ್ದಾಗಲೇ ನಮ್ಮ ಮನಸ್ಸಿನಲ್ಲಿ ಎಲ್ಲ ಅನಪೇಕ್ಷಿತ ಲೆಕ್ಕಾಚಾರಗಳು ನಡೆಯುತ್ತೆ. ಉದಾಹರಣೆಗೆ, ನಾವು TV ಸೀರಿಯಲಲ್ಲಿ ಅಥವಾ ಸಿನಿಮಾನಲ್ಲಿ ನೋಡಿರಬಹುದು, ವ್ಯಾಂಪ್ ಅಥವಾ ವಿಲನ್ ಏನಾದರೂ ಕೊಲ್ಲೋದಕ್ಕೆ ಅಥವಾ ಏನೋ ಒಂದು ಹೊಂಚು ಹಾಕ್ತಾ ಇರಬೇಕಾದ್ರೆ ಮೌನವಾಗಿರುವಾಗ ತಲೆನಲ್ಲಿ ಏನೋ ಲೆಕ್ಕಾಚಾರ ನಡೀತಾ ಇರುತ್ತೆ. ಭಯ ಅಥವಾ ಆತಂಕದ ಸಂಗತಿಯಲ್ಲೂ ಕೂಡ ನಾವು ನಮ್ಮ ಭಾವನೆಯನ್ನು ವ್ಯಕ್ತಪಡಿಸಲು ಸಾಧ್ಯವಾಗದೆ ಮೌನವಾಗ್ತೀವಿ. ಈ ಮೌನ ನಮ್ಮನ್ನು ಇನ್ನಷ್ಟು ಕತ್ತಲೆಯ ಜಾಗಕ್ಕೆ ಕರೆದುಕೊಂಡು ಹೋಗುತ್ತೆ. ಇನ್ನಷ್ಟು ಹತಾಶೆ, ಅಸಹಾಯಕತೆ, ಆತಂಕ ಮತ್ತು ಕತ್ತಲೆಯ ಜಾಗಕ್ಕೆ ನಮ್ಮನ್ನು ನೂಕುತ್ತೆ. ಆದ್ದರಿಂದ ಸ್ಪಷ್ಟವಾಗಿ ಮೌನ ಬಂಗಾರ ಅಲ್ಲ. ಮೌನಕ್ಕೆ ಅದರದ್ದೇ ಆದ ಸ್ಥಾನ ಇದೆ. ಉದಾಹರಣೆಗೆ, ಒಂದು ಸಿಂಹ ಅದರ ಬೇಟೆಯನ್ನು ಮಾಡಬೇಕಾದ್ರೆ ಮೌನದಿಂದ ಬಂದು ಬೇಟೆ ಮಾಡುತ್ತೆ. ಅಂದರೆ ಯಾವುದಾದ್ರೂ ಶತ್ರುವನ್ನು ಅಟ್ಯಾಕ್ ಮಾಡಬೇಕಾದ್ರೆ ಮೌನವನ್ನು ಬಳಸ್ತೀವಿ. ಆದರೆ ಸೈಲೆನ್ಸ್ ಅಥವಾ ಮೌನವನ್ನು ಅಥವಾ ನಿಶ್ಶಬ್ದತೆಯನ್ನು ಸೌಂಡ್ ಅಥವಾ ಶಬ್ದ ಅಥವಾ ಮಾತಿಗಿಂತ ಹೆಚ್ಚು ಪ್ರಾಮುಖ್ಯತೆ ಕೊಡೋದಕ್ಕಾಗೋದಿಲ್ಲ. ವಾಸ್ತವವಾಗಿ ಮಾತು ಬಂಗಾರ. ಇದು ಹೇಗೆ ಅಂತ ನಾವು ಮುಂದಿನ ವಿಡಿಯೋನಲ್ಲಿ ಕಲಿಯೋಣ.